ಒಂದಾನೊಂದು ಕಾಲದಲ್ಲಿ ಮದ್ರ ರಾಜ್ಯದಲ್ಲಿ ಅಶ್ವಪತಿ ಎಂಬ ರಾಜನಿದ್ದರು. ಅವರಿಗೆ ಮಕ್ಕಳಿರಲಿಲ್ಲ ಮತ್ತು ಇದರಿಂದ ಅವರು ತುಂಬಾ ಚಿಂತಿತರಾಗಿದ್ದರು. ಅವರು 18 ವರ್ಷಗಳ ಕಾಲ ತಪಸ್ಸು ಮಾಡಿ ದೇವಿ ಸಾವಿತ್ರಿಯನ್ನು ತೃಪ್ತಿಪಡಿಸಲು ಲಕ್ಷ ಆಯುತಿಗಳನ್ನು ಸಮರ್ಪಿಸಿದರು. ಒಂದು ದಿನ ದೇವಿ ಸಾವಿತ್ರಿ ಪ್ರತ್ಯಕ್ಷವಾಗಿ, ರಾಜನೇ, ನಿನ್ನ ಭಕ್ತಿಯಿಂದ ನಾನು ತೃಪ್ತರಾಗಿದ್ದೇನೆ. ಒಂದು ವರವನ್ನು ಕೇಳು ಎಂದರು. ಹೇ ದೇವಿ, ನನಗೆ ಅನೇಕ ಮಕ್ಕಳ ವರವನ್ನು ನೀಡಿರಿ. ದೇವಿ ಮಂದಹಾಸ ಮಾಡಿ, ನೀವು ಪುತ್ರರನ್ನು ಪಡೆಯುವುದಿಲ್ಲ, ಬದಲಿಗೆ ನಿಮ್ಮಿಗೆ ದೊಡ್ಡ ಆನಂದವನ್ನು ತರಲಿರುವ ಒಬ್ಬ ಪುತ್ರಿಯನ್ನು ಪಡೆಯುತ್ತೀರಿ ಎಂದರು. ಕ್ಯಾಲಾಯದ ನಂತರ ರಾಜನ ಮೊದಲ ರಾಣಿ ಮಾಳವ ರಾಜ್ಯದ ರಾಜ್ಕುಮಾರಿ ಗರ್ಭಿಣಿಯಾದರು ಮತ್ತು ಸುಂದರವಾದ ಹೆಣ್ಣು ಮಗು ಜನಿಸಿದರು. ರಾಜನು ಆಕೆಯ ಹೆಸರನ್ನು ದೇವಿಯ ಗೌರವಾರ್ಥವಾಗಿ ಸಾವಿತ್ರಿ ಎಂದು ನಾಮಕರಣ ಮಾಡಿದರು. ಸಾವಿತ್ರಿ ಬೆಳೆದಾಗ ಅತಿ ಸುಂದರ ಮತ್ತು ಬುದ್ಧಿವಂತಳಾಗಿದ್ದಳು.